ಜರುಗಿದ ಉರ್ಸ್ ಕಾರ್ಯಕ್ರಮ. ಜಿಲ್ಲಾ ನಾರಾಯಣಪೇಟೆ ತಾಲೂಕು ಮಕ್ತಾಲ್ ಕ್ಷೇತ್ರ ತಂಗಡಗಿ ಗ್ರಾಮದಲ್ಲಿ ದಿನಾಂಕ 8ರಂದು ಉರ್ಸ್ ಅದ್ದೂರಿಯಾಗಿ ಜರುಗಿತು. ದಿನಾಂಕ 8/4/2026 ಬುಧವಾರ ಸಾಯಂಕಾಲ 7ರಿಂದ ಶ್ರೀ ಸದ್ಗುರು ಹಜರತ್ ಹೌಲೆ ಸಾಹೇಬ್ ತಾತ್ನಾ ದರ್ಗಾದಿಂದ ಶ್ರೀ ಸದ್ಗುರು ಸಾಬಣ್ಣ ಮುತ್ಯಾನವರ ದರ್ಗಕ್ಕೆ ಗಂಧ ಹೂವು ಮೆರವಣಿಗೆ, ತಿಪಿಡಿ ಬ್ಯಾಂಡ್ ಭಜಂತ್ರಿಯಿಂದ ಮೆರವಣಿಗೆ ನಡೆಯಿತು. ನಂತರ ರಾತ್ರಿ 9 ಗಂಟೆಗೆ 3ನೇ ಪೀಠಾಧಿಪತಿಗಳಾದ ಶ್ರೀ ಗುರು ಸುಭಾಷ್ ಮುತ್ಯಾದವರನಿಂದ ಶ್ರೀ ಸದ್ಗುರು ಸಾಬಣ್ಣ ಮುತ್ಯಾನವರಿಗೆ ಹೂವು ಮತ್ತು ಗಂಧಮಾಲಾರ್ಪಣೆ ಪೂಜೆ ಮಾಡಿದರು. ದಿನಾಂಕ 9ರಂದು ಗುರುವಾರ ಸಾಯಂಕಾಲ 5 ಗಂಟೆಯಿಂದ ಪೂಜೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಾಬಣ್ಣ ಮುತ್ಯಾನವರ ಗದ್ದಿಗೆಗೆ ಹೂವಿನ ಮಾಲಾರ್ಪಣೆ, ಆನಂತರ ಜ್ಯೋತಿ ಮುಟ್ಟಿಸುವ ಕಾರ್ಯಕ್ರಮ ಜರುಗಿತು. ಶ್ರೀ ಸದ್ಗುರುವಿಗೆ ಛಾಯಾಕಾರ ಸಾಬಣ್ಣ ತಾತಕಿ ದೋಸ್ತಾರ್ ಉದೀನ್ ಎಂದು ಜೈಕಾರ ಹಾಕುತ್ತಾ ಬಂದ ಭಕ್ತರು ಆನಂತರ ಸದ್ಗುರುವಿಗೆ ಪೂಜೆ ಮಾಡಿದರು. ಆನಂತರ ಮಕ್ಕಳ ತುಲಾಭಾರ ಕಾರ್ಯಕ್ರಮ ಸೇವೆಯಲ್ಲಿ ಭಾಗಿಯಾದ 3ನೇ ಪೀಠಾಧಿಪತಿಗಳಾದ ಶ್ರೀ ಗುರು ಸುಭಾಷ್ ಮುತ್ಯಾನವರು, ಆನಂತರ ಸೇವಕರು ಶಚಾರಲಿ ಕಾಸಿಂ ಸೈಯದ್ ಪಾಷಾ, ಪೇಟೇಶ್ನಲ್ಲಿ ಶಂಕರ್ ನಾಯಕ್, ಸಣ್ಣು ಮಲ್ಲಪ್ಪ, ಆನಂತರ ಬಾಬು ಶರಣಬಾಬು, ಕಾಸಿಂ ಸಾಬ್ ಶರಣರು, ಮಾತೋಶ್ರೀ ಮೈಬೂಬಿ ಶರಣರು ಇತರರು ಸಕ್ಕರೆ ತುಲಾಭಾರ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದರು. ವೇದಿಕೆ ಮೇಲೆ ಕುಳಿತು ಮೊದಲನೆಯ ಹೆಸರು ಪೀಠಾಧಿಪತಿಗಳಾದ ಶ್ರೀ ಗುರು ಸುಭಾಷ್ ಮುತ್ಯಾನವರಿಗೆ ಸ್ವಾಗತ ಸುಸ್ವಾಗತ ಕೋರುವವರು ಶಂಕರ್ ನಾಯಕ್ ಮತ್ತು ಸರ್ಪಂಚ್ ಮೌನೇಶ್ ಕುಸ್ಮೂರ್ತಿ ಮತ್ತು ಬೇವಿನ ಬೆಂಚಿ ಹೊನ್ನೇಶ್ ಪೂಜಾರಿ ಮತ್ತು ಬಾಬು ಶರಣರು ತಂಗಡಗಿ, ಬಳಿಚಕ್ರ ಕಾಸಿಂ ಸಾಬ್ ಶರಣರು ತಂಗಡಗಿ, ಮಾತೋಶ್ರೀ ಮೈಬೂಬಿ ಶರಣರು ತಂಗಡಗಿ, ಕವಿ ಕಿರಪ್ಪ ಉಪ ಸರ್ಪಂಚ್ ತಂಗಡಗಿ, ರಾಮಕೃಷ್ಣ ಶರಣರು ಸುಂಗೇಶ್ವರ್, ಡಾಕ್ಟರ್ ಚನ್ನವೀರ ರಾಯಚೂರ್ ಇತರರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಂತರ ಶಂಕರ್ ನಾಯಕ್ ಅವರು ಶ್ರೀ ಗುರು ಸುಭಾಷ್ ಮುತ್ಯಾನವರ ಪವಾಡದ ಬಗ್ಗೆ ಮಾತನಾಡಿದ ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಬರಲಿ ಎಂದು ಅಮೃತ ನುಡಿ ನುಡಿದರು. ಶಂಕರ್ ನಾಯಕ್ ಅವರು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಕೊಟ್ಟು ಶ್ರೀ ಗುರು ಸುಭಾಷ್ ಮುತ್ಯಾನವರ ಪವಾಡ ಇನ್ನೂ ಬೆಳೆಯಲಿ, ಕನಸು ನನಸಾಗಲಿ ಎಂದು ಹೇಳಿದ್ದಾರೆ. ಶಂಕರ್ ನಾಯಕರು ಹಾಗೂ ಹನುಮಂತರಾಯ ಗುರುಗಳು ಅವರು ಕೂಡ ಪವಾಡದ ಬಗ್ಗೆ ತಿಳಿಸಿದರು. ಹೌಲೆ ಸಾಹೇಬ್ ತಾತನ ಮತ್ತು ಸದ್ಗುರು ಸಾಬಣ್ಣ ತಾತನ ಹಾಗೂ ಲಿಂಗಣ ತಾತನವರ ಉರ್ಸ್ ಕಾರ್ಯಕ್ರಮಕ್ಕೆ ಕ್ಷೇತ್ರ ತಂಗಡಿಗೆ ಹಾಗೂ ಸುತ್ತಮುತ್ತ ಊರಿನ ಭಕ್ತಾದಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ, ವಿಷಯ ಏನೆಂದರೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ ಭಕ್ತಾದಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸುತ್ತಾ ಹಾಗೂ ಎರಡು ಮಾತಾಡಲು ಇಷ್ಟಪಡ್ತೀನಿ.